ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗ್ತಾ ಇರುವಂತಹ ಪರಿಣಾಮ ಬಹುತೇಕ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯ ಜನರ ಜೀವನದಿಯಾಗಿರುವಂತಹ ಹೇಮಾವತಿ ಕೂಡ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆದರೆ ಇಲ್ಲಿಯವರೆಗೂ ಬಾಗಿಣವನ್ನು ಅರ್ಪಿಸಲಿಕ್ಕೆ ಮುಂದಾಗದೇ ಇರುವ ಸರ್ಕಾರದ ವಿರುದ್ಧ ಜಿಲ್ಲೆಯ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಹೇಮಾವತಿ ನದಿಗೆ ಬಾಗಿನ ಅರ್ಪಣೆ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ತಾರತಮ್ಯದ ಆರೋಪ. ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯ 37.103 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಕೆಆರ್ಎಸ್ಗೆ ಪ್ರಮುಖ ನೀರಿನ ಮೂಲವಾಗಿದೆ. ಜಲಾಶಯ ಭರ್ತಿಯಾಗಿ ಹರಿಯುವ ನೀರು ನೇರವಾಗಿ ಕೆಆರ್ಎಸ್ ಅಣೆಕಟ್ಟೆ ಸೇರುತ್ತೆ. ಇತ್ತ ತಮಿಳುನಾಡಿಗೆ ನೀರು ಹರಿಸಬೇಕಾದ ಸಂಕಷ್ಟದ ಸ್ಥಿತಿ ಬಂದಾಗಲೂ ಹೇಮಾವತಿ ನದಿಯಿಂದ ನೀರು ಬಿಡಲಾಗುತ್ತೆ. ಕಳೆದ ಬಾರಿ ತೀವ್ರ ಬರಗಾಲದಿಂದ ಹೇಮಾವತಿ ಜಲಾಶಯ ಸಂಪೂರ್ಣ ಬರಿದಾಗಿತ್ತು. ಆದರೆ ಈ ವರ್ಷ ಜುಲೈ ತಿಂಗಳಲ್ಲಿ ಸುರಿದಂತಹ ವರ್ಷಧಾರೆಗೆ ಹೇಮಾವತಿ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದ್ದು 6 ಕ್ರಸ್ಟ್ ಗೇಟ್ಗಳ ಮೂಲಕ ನದಿ ಹಾಗೂ ನಾಲೆಗಳಿಗೆ ನೀರನ್ನ ಹರಿಸಲಾಗ್ತಾ ಇದೆ. ಇದರಿಂದ ಹಾಸನ, ತುಮಕೂರು, ಮಂಡ್ಯ ಹಾಗೂ ಸಣ್ಣ ಪ್ರಮಾಣದ ಮೈಸೂರು ಜಿಲ್ಲೆಗಳ 6.5 ಲಕ್ಷ ಎಕರೆಯಷ್ಟು ಪ್ರದೇಶದ ರೈತರು ಹಾಗೂ 24 ತಾಲೂಕುಗಳ ಲಕ್ಷಾಂತರ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ದೂರ ಮಾಡಿದೆ. ಆದರೆ ಹೇಮಾವತಿ ನದಿಗೆ ಬಾಗಿನ ಅರ್ಪಿಸುವಲ್ಲಿ ಆಡಳಿತ ನಡೆಸ್ತಾ ಇರುವ ರಾಜ್ಯ ಸರ್ಕಾರ ತಾರತಮ್ಯ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಮ್ಮ ಹೇಮಾವತಿ ನದಿ ತುಂಬಿ ಆಗಲೇ ಹೆಚ್ಚು ಕಡಿಮೆ ಒಂದು 20 ದಿನಗಳ ಅವಧಿಯಾಗಿದೆ. ಇನ್ನೂ ಅದಕ್ಕೆ ಬಾಗಣವನ್ನು ಸಲ್ಲಿಸಿಲ್ಲ ಅನ್ನೋದು ನಮಗೂ ಬೇಜಾರಿನ ಸಂಗತಿ. ಹೇಮಾವತಿ ಅನ್ನೋದೇನಾದರೂ ಮರ್ತೋಗಿದೆಯಾ ನಮ್ಮ ಸಚಿವರಿಗೆ ಅನ್ನೋದು ಒಂದು ಪ್ರಶ್ನೆ. ಹಾಗೆಯೇ KRS ನದಿಗೆ ಬಾಗಣವನ್ನು ಸಲ್ಲಿಸಿದರೆ ಅದಕ್ಕೆ ತಕ್ಕಂಥ ಗೌರವ ಅದಕ್ಕೆ ಸಿಕ್ಕಿದೆ. ಆದ್ರೂ ನಮ್ಮ ತಾಲೂಕುಗಳಿಗೆ ನಮ್ಮ ಹೇಮಾವತಿ ಒಂದು ಜೀವ ನದಿಯಾಗಿದೆ. ಆದಷ್ಟು ಬೇಗ ನಿಮ್ಮ ಮನಸ್ಸಿಗೆ ತಗೊಂಡು ಅದಕ್ಕೆ ಒಂದು ಗೌರವ ಸಲ್ಲಿಸಿ ಬಾಗಿಣವನ್ನು ಅರ್ಪಿಸಿ ಅಂತ ಕೇಳ್ಕೊಳ್ತೀವಿ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಅವರ ಸಚಿವ ಸಂಪುಟದ ಸಚಿವರುಗಳು 1 ವಾರದ ಹಿಂದೆ ಬಾಗಿನ ಅರ್ಪಿಸಿದ್ದಾರೆ. ಆದರೆ ಹೇಮಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡದೆ ಸಿಎಂ, DCM ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅಂತ ಜಿಲ್ಲೆಯ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಯಾವುದೇ ಜಲಾಶಯಗಳು ತುಂಬಿದಾಗ ಬಾಗಿನ ಅರ್ಪಿಸುವುದು ವಾಡಿಕೆ. ಆದರೆ ಹೇಮಾವತಿ ನದಿಯ ವಿಷಯದಲ್ಲಿ ತಾರತಮ್ಯ ಮಾಡ್ತಾ ಇರೋದು ಯಾಕೆ ಅಂತ ಜಿಲ್ಲೆಯ ಜನ ಪ್ರಶ್ನಿಸಿದ್ದಾರೆ. ಹೇಮಾವತಿ ಜಲಾಶಯ ತುಂಬಿದ ನಂತರ ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟರು. ಇದಲ್ಲದೆ ತುಮಕೂರು ಜಿಲ್ಲೆಯ KN ರಾಜಣ್ಣ ಅವರೇ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಹೇಮಾವತಿ ನದಿಗೆ ಬಾಗಿನ ಅರ್ಪಿಸದೇ ಇರೋದು ಮಾತ್ರ ಜಿಲ್ಲೆಯ ಜನರಿಗೆ ಬೇಸರ ತಂದಿದೆ. ಹಾಸನದ ಜನತೆಗೆ ಇದೊಂದು ಬಹಳ ನೋವಿನ ಸಂಗತಿಯಾಗಿದೆ. ಮಳೆಗಾಲ ಶುರುವಾಯಿತು, ನಮ್ಮ ಜಲಾಶಯ ತುಂಬಿ ಹರಿತಾ ಇದೆ. ಎಲ್ಲ ಒಂದು ರೈತಾಪಿ ಕುಟುಂಬದ ವರ್ಗದವರಿಗೆ ಬಹಳಷ್ಟು ಸಂತೋಷ ಇದೆ. ಇದರ ನಡುವೆ ಹಾಸನದ ಜನತೆಯಲ್ಲಿ ಉಳಿದಿರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ, ಪ್ರತಿ ಬಾರಿಯೂ ಕೂಡ ಬಾಗಿನವನ್ನು ಅರ್ಪಿಸ್ತಾ ಇದ್ದಂಥವರು ಸರ್ಕಾರ ಈ ವರ್ಷದಲ್ಲಿ ಯಾಕೆ ಬಾಗಿನವನ್ನು ಅರ್ಪಿಸಿಲ್ಲ ಅಂತ ಹೇಳಿ ಒಂದು ಜವಾಬ್ದಾರಿ ಏನಿದೆ ಬಾಗಿನವನ್ನು ಅರ್ಪಿಸುವಂಥದ್ದು, ಈ ಒಂದು ಸಂಪ್ರದಾಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಕಾವೇರಿ ನದಿಗೆ ಪ್ರಮುಖ ನೀರಿನ ಮೂಲದ ಜೊತೆಗೆ 4 ಜಿಲ್ಲೆಗಳ ಲಕ್ಷಾಂತರ ಎಕರೆ ಕೃಷಿ ಭೂಮಿ ಹಾಗೂ ಜನರಿಗೆ ಕುಡಿಯುವಂತಹ ನೀರು ಒದಗಿಸ್ತಾ ಇರುವ ಹೇಮಾವತಿ ನದಿಗೆ ಕನಿಷ್ಠ ಗೌರವ ಅಥವಾ ಸಂಪ್ರದಾಯಕ್ಕಾದ್ರೂ ಬಾಗಿನ ಸಲ್ಲಿಸಿದ್ರೆ ಒಳಿತಾಗ್ತಾ ಇತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ನಿಜಕ್ಕೂ ಸರಿಯಲ್ಲ ಅಂತ ಹಾಸನ ಜಿಲ್ಲೆಯ ಜನ ನಿಗಿ ಕೆಂಡುವಾಗಿದ್ದಾರೆ. ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ TV, ಹಾಸನ.